4 ವರ್ಷದ ಮಗನನ್ನು ಕೊಂದಂತಹ ತಾಯಿ ಸುಚನಾ ಸೇಠ್ ಹೀಗೆಲ್ಲವೂ ಕೂಡ ವಿಚಾರಣೆ ನಡೀತಾ ಇದೆ. ಮತ್ತೊಂದು ಕಡೆ ಮಗುವಿನ ಅಂತ್ಯ ಸಂಸ್ಕಾರಕ್ಕೂ ಕೂಡ ತಯಾರಿಗಳು ನಡೀತಾ ಇದೆ. ಚಿನ್ಮಯ್ 4 ವರ್ಷದ ಮಗುವನ್ನು ಕೊಂದಂತಹ ಪ್ರಕರಣ ಇದು. ಚಿನ್ಮಯ್ ಅಂತ ಮಗುವಿನ ಹೆಸರು. ಹರಿಶ್ಚಂದ್ರ ಘಾಟ್ನಲ್ಲಿ ಬೆಂಗಳೂರಿನಲ್ಲಿ ಅಂತ್ಯಕ್ರಿಯೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಈಗಾಗಲೇ ಹರಿಶ್ಚಂದ್ರ ಘಾಟ್ನತ್ತ ತೆರಳಿದೆ ಆಂಬ್ಯುಲೆನ್ಸ್ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ಮಗನ ದೇಹದ ಜೊತೆ ತಂದೆ ವೆಂಕಟರಮಣ ಭಾವುಕರಾಗಿದ್ದಾರೆ. ಸಹಜ ಅಲ್ವಾ, ತಂದೆ ಆಗಲಿ ತಾಯಿ ಆಗಲಿ ಅದು ಆ ಚಿಕ್ಕ ಮಗುವನ್ನು ಮಗುವಿಗೆ ಅಂತ್ಯ ಸಂಸ್ಕಾರ ಮಾಡಬೇಕು ಅಂದರೆ ಆ ನೋವು ದುಃಖ ಹೆಂಗಿರುತ್ತೆ. ಆಕೆಗಂತೂ ಅದರ ಪರಿಜ್ಞಾನ ಇಲ್ಲ ಬಿಡಿ, ಹಾಗಿದ್ದಿದ್ರೆ ಆಕೆ ಕೊಲ್ತಾನೇ ಇರಲಿಲ್ಲ. ಪಾಪ ತಂದೆ ಆತ ಈಗ ಮಾಡಲೇಬೇಕಾದ ಕೆಲಸ ಕಾರ್ಯಗಳಲ್ಲಿ ಇದು ಬಹಳ ಮುಖ್ಯವಾದದ್ದು ಅಂತ್ಯ ಸಂಸ್ಕಾರ. ಹಾಗಾಗಿ ಈಗಾಗಲೇ ಇಂಡೋನೇಷ್ಯಾದಿಂದ ತಂದೆ ನೆನ್ನೆನೇ ಆಗಮಿಸಿದರು ವೆಂಕಟರಮಣ ಅವರು. ಪೋಸ್ಟ್ ಮಾರ್ಟಮ್ ಬಳಿಕ ಆಂಬ್ಯುಲೆನ್ಸ್ ಮುಖಾಂತರ ಬೆಂಗಳೂರಿಗೆ ಬಾಡಿಯನ್ನು ಶಿಫ್ಟ್ ಮಾಡಲಾಗಿತ್ತು. ರಾಜಾಜಿನಗರದಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟ್ನಲ್ಲಿ, ಅಂದರೆ ಅವರ ಮನೆ, ವೆಂಕಟರಮಣ ಅವರ ಮನೆ, ಅಲ್ಲಿ ಬಾಲಕನ ಶವವನ್ನು ಇರಿಸಿ ಬರುವವರು ಬಂದು ನೋಡಲಿ ಅಂತ ಎಲ್ಲ ನೋಡಿ ಈಗಾಗಲೇ ಆ್ಯಂಬುಲೆನ್ಸ್ನಲ್ಲಿ ಮಲ್ಲೇಶ್ವರದ ಹರಿಶ್ಚಂದ್ರ ಘಾಟ್ನಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ತುಂಬ ಶಾಸ್ತ್ರೋಕ್ತವಾಗಿ ಏನು ಮಾಡಲ್ಲ, ಯಾಕೆಂದರೆ ಚಿಕ್ಕ ಹುಡುಗ ಆಯಿತಾ. ಅವರ ಸಂಪ್ರದಾಯದ ಪ್ರಕಾರ ಮಣ್ಣು ಮಾಡ್ತಾರಾ ಬರ್ನ್ ಮಾಡ್ತಾರಾ ಗೊತ್ತಿಲ್ಲ. ತುಂಬ ಕಡಿಮೆ ಸಂಖ್ಯೆಯಲ್ಲಿ ಸಂಬಂಧಿಕರೆಲ್ಲರೂ ಕೂಡ ಬಂದು ಸೇರಿದ್ದಾರೆ. ಎಲ್ಲರ ಬಾಯಲ್ಲೂ ಕೂಡ ಆಕೆಯದ್ದೇ ಮಾತು, ಎಲ್ಲರ ಬಾಯಲ್ಲೂ ಕೂಡ. ಪಾಪ ಮಗು ಇನ್ನೂ ಬದುಕಿ ಬಾಳಬೇಕಾದಂತಹ ಮಗು, ಇನ್ನೂ ಜಗತ್ತೇ ಗೊತ್ತಿಲ್ಲ, ಜಗತ್ತನ್ನೇ ನೋಡಿಲ್ಲ. 4 ವರ್ಷ. ತಾನೇನು ತಪ್ಪು ಮಾಡಿದ್ದೀನಿ ಅಂತಲೂ ಗೊತ್ತಿಲ್ಲ. ಪಾಪ ಅಮ್ಮನ ನಂಬ್ಕೊಂಡು, ಅಮ್ಮನ ಜೊತೆ ಅಲ್ಲದೆ ಇನ್ಯಾರ ಜೊತೆ ಹೋಗ್ತಾರ್ರಿ? ತಾಯಿಯನ್ನಲ್ಲದೆ ಇನ್ಯಾರನ್ನ ನಂಬ್ತಾರೆ ಜಗತ್ತಲ್ಲಿ? ಆ ತಾಯಿನೇ ಕೊಲೆಗಡುಕಿ ಆಗಿಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಜನ್ಮ ಕೊಟ್ಟಿದ್ದು ಅವಳೇ, ಜೀವವನ್ನು ತೆಗೆದಿದ್ದು ಅವಳೇ. ಇಂಥ ಸ್ಥಿತಿ ಪಾಪ ಬರಬಾರ್ದು, ಯಾರಿಗೂ ಕೂಡ ಬರಬಾರ್ದಾಗಿತ್ತು. ಬಟ್ ಈಗ ಆಗಬೇಕಾಗಿರೋ ಕಾರ್ಯಗಳನ್ನು ನೋಡಲೇಬೇಕಲ್ಲ. ಹಾಗಾಗಿ ಇವಾಗ ಸದ್ಯಕ್ಕೆ ಆ್ಯಂಬುಲೆನ್ಸ್ನಲ್ಲಿ ಶವವನ್ನು ಹರಿಶ್ಚಂದ್ರ ಘಾಟ್ ಕಡೆಗೆ ಕೊಂಡೊಯ್ಯಲಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ. ಮಧ್ಯಾಹ್ನದ ನಂತರ ಅಂತ ಹೇಳಿದರು, ಬಟ್ ಬೇಗನೆ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸುವಂತಹ ಕೆಲಸಕ್ಕೆ ಬಂದಿದ್ದಾರೆ. ಪಾಪ ಈ ಥರದ ಘಟನೆಗಳು ನಡೆಯುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಘಟನೆ ನಡೆದ ನಂತರ ಆಗಬೇಕಾದ ಕಾರ್ಯಗಳತ್ತ ಎಲ್ಲ ಗಮನ ಹರಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಾದೇಶ್ ಅವರಿಂದ ಪಡೆಯೋಣ. ಮಾದೇಶ್, ಈಗಾಗಲೇ ಅಂತ್ಯ ಸಂಸ್ಕಾರ ಮಧ್ಯಾಹ್ನದ ನಂತರ ಅಂದಿದ್ರು, ಆಲ್ರೆಡಿ ಅಂತ್ಯ ಸಂಸ್ಕಾರದ ಸಿದ್ಧತೆಗಳೆಲ್ಲ ಆಗೋಗಿದೆಯಾ ಅಂತ? ಖಂಡಿತವಾಗ್ಲೂ ಈಗ ಹರಿಶ್ಚಂದ್ರ ಘಾಟ್ಗೆ, ಅಂದರೆ ಮಲ್ಲೇಶ್ವರಂನಲ್ಲಿರುವಂಥ ಹರಿಶ್ಚಂದ್ರ ಘಾಟ್ಗೆ ಮಗುವಿನ ಮೃತದೇಹವನ್ನು ತೆಗೆದುಕೊಂಡು ಕುಟುಂಬಸ್ಥರು ಬಂದಿರುವಂಥದ್ದು. ಈಗ ಗಮನಿಸ್ಬೋದು ಅರವಿಂದ್, ಈಗ ಈ ಹರಿಶ್ಚಂದ್ರ ಘಾಟ್ಗೆ ಬಂದು ಇಲ್ಲಿ ಫಾರ್ಮಾಲಿಟೀಸ್ ಏನಿರ್ತವೆ ಅದನ್ನು ಪೂರ್ಣಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಗಮನಿಸ್ಬೋದು. ದುಃಖ ತಪ್ತರಾದಂಥ ತಂದೆ ಸಹ ಒಳಗಡೆ ಇದ್ದಾರೆ. ವೆಂಕಟರಮಣ ಅವರು ಕೂಡ ಅಲ್ಲಿ ಇರುವಂಥದ್ದು. ಜೊತೆಗೆ ಒಂದು 5-6 ಜನ ಮಾತ್ರ ಕುಟುಂಬಸ್ಥರು ಇಲ್ಲಿ ಬಂದು ಅಂತ್ಯ ಸಂಸ್ಕಾರಕ್ಕೆ ಬಂದಿರುವಂಥದ್ದು. ಆ್ಯಂಬುಲೆನ್ಸ್ನಲ್ಲೇ ಇವರೆಲ್ಲರೂ ಕೂಡ ಬಂದಿರುವಂಥದ್ದು. ಏನು ತಾಯಿಯಿಂದಲೇ 4 ವರ್ಷದ ಮಗು ಸಾವನ್ನಪ್ಪಿರುವಂಥ ದಾರುಣ ಘಟನೆ ಇದು. ಇದಕ್ಕೆ ಈ ಕಾರಣಗಳೇನು ಅನ್ನುವಂಥದ್ದನ್ನು ಒಂದು ಕಡೆ ಪೊಲೀಸರು ಪತ್ತೆ ಹಚ್ಚಿದ್ದಾರೆ, ಒಂದು ಕಡೆ ತಂದೆ ಮಗುವಿನ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಶಾಸ್ತ್ರೋಕ್ತವಾಗಿ ಅಂತ್ಯ ಸಂಸ್ಕಾರ ಮಾಡುವಂಥ ನಿಟ್ಟಿನಲ್ಲಿ ಬಂದಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ತಯಾರಿಗಳನ್ನು ಇಲ್ಲಿ ಮಾಡಿಕೊಂಡಿಲ್ಲ. ಅಂದರೆ ಇವರು ಈಗಷ್ಟೇ ಬಂದು ಇಲ್ಲಿ ಏನು ಹರಿಶ್ಚಂದ್ರ ಘಾಟ್ನಲ್ಲಿ ಅಂದರೆ ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ಏನೆಲ್ಲ ಫಾರ್ಮಾಲಿಟೀಸ್ ಇರ್ತವೆ ಅವುಗಳನ್ನು ಪೂರ್ಣ ಮಾಡುವಂಥದ್ದು, ಅದನ್ನು ಈಗ ಮಾಡ್ತಾ ಇರುವಂಥದ್ದು. ಇವರು ಏಕಾಏಕಿ ಹರಿಶ್ಚಂದ್ರ ಘಾಟ್ಗೆ ಆ್ಯಂಬುಲೆನ್ಸ್ನ ಮೂಲಕ ಮೃತದೇಹವನ್ನು ತಂದಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದ ತಯಾರಿಗಳು ಕೂಡ ಆಗಿರಲಿಲ್ಲ. ಅದರಿಂದಾಗಿ ಈಗ ಏನೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕಾಗಿತ್ತು, ಹಾಗೆ ಈಗ ಏನೆಲ್ಲ ಕಾರ್ಯಗಳನ್ನು ಹಾಕಬೇಕಾಗಿತ್ತು ಅವೆಲ್ಲವನ್ನು ಕೂಡ ಹೇಳುವಂಥ ಕೆಲಸವನ್ನು ಇಲ್ಲಿನ ಹರಿಶ್ಚಂದ್ರ ಘಾಟ್ನ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಜೊತೆಗೆ ಪೊಲೀಸರನ್ನು ಕೂಡ ಗಮನಿಸ್ಬೋದು. ಪೊಲೀಸರು ಕೂಡ ಇಲ್ಲಿ ನಿಯೋಜನೆಗೊಂಡಿದ್ದಾರೆ. ಯಾಕಂದರೆ ಇದು ತಾಯಿಯೇ ಮಗುವನ್ನು ಕೊಂದಂಥ ಪ್ರಕರಣ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂಥ ತನಿಖೆಗಳನ್ನು ಮಾಡುವಂಥದ್ದು ಒಂದು ಕಡೆ ಆದರೆ, ಒಂದು ಕಡೆ ಮಗುವಿನ ಮರಣೋತ್ತರ ಪರೀಕ್ಷೆ ಕೂಡ ಆಗಿದೆ. ಈಗ ಮಗುವಿನ ಅಂತ್ಯ ಸಂಸ್ಕಾರ ಮಾಡುವಂಥ ಕೆಲಸವನ್ನು ಈಗ ಕುಟುಂಬಸ್ಥರು, ಅಂದರೆ ಮಗುವಿನ ತಂದೆ ಹಾಗೆ ಕುಟುಂಬಸ್ಥರು ಮಾಡೋದಕ್ಕೆ ಬಂದಿದ್ದಾರೆ. ಈಗ ಕೆಲವು ಕುಟುಂಬಸ್ಥರು ಬಂದಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ, ಅಂದರೆ ಈಗ ಯಾವುದೇ ರೀತಿಯ ತಯಾರಿಯನ್ನು ಮಾಡಿಕೊಂಡಿರಲಿಲ್ಲ. ಈಗ ಇಲ್ಲಿ ಬಂದು ತಯಾರಿಯನ್ನು ಮಾಡಿಕೊಳ್ಳೋದಕ್ಕೆ, ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ಕುಟುಂಬಸ್ಥರು ಮುಂದಾಗ್ತಾ ಇರುವಂಥದ್ದು. ಈಗ ಆ್ಯಂಬುಲೆನ್ಸ್ನಲ್ಲಿ ಮಗುವಿನ ಮೃತದೇಹವನ್ನು ಕೂಡ ಈಗಾಗಲೇ ಹರಿಶ್ಚಂದ್ರ ಘಾಟ್ಗೆ ತಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಗುವಿನ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಮಾದೇಶ್, ವೆಂಕಟರಮಣ ಅವರು ಬೇಸಿಕಲಿ ಬೆಂಗಳೂರವರೇ, ಪ್ರಸ್ತುತ ಅವರು ಫಾರಿನಲ್ಲಿ ಇರ್ಬೋದು.
ರಾಜಾಜಿನಗರ ಏರಿಯಾದವರು ಅಂತ ಗೊತ್ತಾಗಿದೆ. ಸೊ ಅಲ್ಲಿ ಬಂದಿರತಕ್ಕಂಥವರೆಲ್ಲ ಸಂಬಂಧಿಕರ, ಸ್ನೇಹಿತರ, ಅವ್ರುಗಳೇನಾದರೂ ಈ ವಿಚಾರವಾಗಿ ಮಾತನಾಡಿದ್ರ ಅಂತ? ಅರವಿಂದ, ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ, ಆದರೆ ಯಾರೂ ಕೂಡ ಮಾತನಾಡುವಂಥ ಸ್ಥಿತಿಯಲ್ಲಿಲ್ಲ. ಯಾಕಂದರೆ 4 ವರ್ಷದ ಮಗುವನ್ನು ಈ ರೀತಿಯಾಗಿ ದಾರುಣವಾಗಿ ಕಳೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಮಾತನಾಡುವಂಥ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಕೂಡ ನಾವು ಕೂಡ ಅಪ್ರೋಚ್ ಮಾಡಿದ್ವಿ, ಅವ್ರನ್ನ ಮಾತನಾಡ್ಬೋದಾ, ಏನಾದರೂ ಹೇಳ್ಬೋದಾ ಅಂತ. ಆದರೆ ಯಾರೂ ಕೂಡ ಮಾತನಾಡುವಂಥ ಸ್ಥಿತಿಯಲ್ಲಿಲ್ಲ. ಎಲ್ಲರೂ ಕೂಡ ಈಗ ಬೇಡ ಅನ್ನೋ ಥರದ ಮಾತನ್ನು ಹೇಳ್ತಿದ್ದಾರೆ. ಮಾತನಾಡ್ತೀವಿ, ನಾವು ಮತ್ತೆ ಮಾತಾಡ್ತೀವಿ ಅನ್ನುವಂಥ ಮಾತನ್ನಷ್ಟೇ ಅವರು ಹೇಳ್ತಾ ಇರುವಂಥದ್ದು. ಕೇವಲ ಕುಟುಂಬಸ್ಥರಿಗೆ ಬಂದು ಅಂತ್ಯ ಸಂಸ್ಕಾರವನ್ನು ಮುಗಿಸೋಣ. ಯಾಕಂದರೆ ಈಗ ಏನು ಪರೀಕ್ಷೆ ಆಗಿದೆ, ಮೃತ ಪರೀಕ್ಷೆ ಆಗಿದೆ. ಆ ಪರೀಕ್ಷೆ ಆದ ನಂತರ ನಮ್ಮ ಕಾರ್ಯಗಳೇನಿದ್ದಾವೆ ಆ ಕಾರ್ಯಗಳನ್ನು ಮುಗಿಸ್ಕೋತೀವಿ ಮೊದಲಿಗೆ, ನಂತರ ನಾವು ಮಾತನಾಡ್ತೀವಿ ಅನ್ನುವಂಥ ಮಾತನ್ನಷ್ಟೇ ಅವರು ಹೇಳ್ತಾ ಇರುವಂಥದ್ದು. ಎಲ್ಲರೂ ಕೂಡ ದುಃಖತಪ್ತರಾಗಿದ್ದಾರೆ. ಹಾಗೆ ಪೊಲೀಸರು ಕೂಡ ಇಲ್ಲಿ ಸ್ಥಳದಲ್ಲಿ ನಿಂತು ಇಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಆ ಕೆಲಸವನ್ನು ಕೂಡ ಪೂರ್ಣಗೊಳಿಸಿ ಕುಟುಂಬಸ್ಥರು ಹೊರಡುವಂಥದ್ದು. ಈಗ ಏನು ಫಾರ್ಮಾಲಿಟೀಸ್ ಇದ್ದಾವೆ ಅವುಗಳನ್ನು ಪೂರ್ಣಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅರವಿಂದ್, ಇನ್ನೂ ಎಷ್ಟೊತ್ತಾಗ್ಬೋದು ಮದೇಶ್ ಇವೆಲ್ಲವೂ ಕೂಡ ಮುಕ್ತಾಯ ಆಗೋದಕ್ಕೆ? ಆಮೇಲೆ ಏನು ಬರ್ನ್ ಮಾಡ್ತಾರಾ ಅಥವಾ ದೇಹವನ್ನು ಹೂಳ್ತಾರಾ? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಇಲ್ಲ ಅರವಿಂದ್, ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಅಂದರೆ ಇಲ್ಲಿ ಉಳುವಂಥ ಪ್ರಕ್ರಿಯೆ ಆಗುವಂಥ ಹರಿಶ್ಚಂದ್ರ ಘಾಟ್ಗೆ ಬಂದಿರುವಂಥದ್ದು ಅವರು ಇಲ್ಲಿ ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ, ಶಾಸ್ತ್ರೋಕ್ತವಾಗಿ ಮಾಡ್ತಾರೆ, ಯಾವ ರೀತಿಯಾಗಿ ಮಾಡ್ತಾರೆ, ಈ ಥರದ ಮಾಹಿತಿಗಳನ್ನು ಇನ್ನೂ ಕೂಡ ಕುಟುಂಬಸ್ಥರು ಹೇಳಿಲ್ಲ. ಈಗಷ್ಟೇ ಅವರು ಇಲ್ಲಿ ಬಂದಿರುವಂಥದ್ದು. ಅಂದರೆ ಇವರು ಪೂರ್ವ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ದೇ ಇರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂಥ ಅಂತ್ಯ ಸಂಸ್ಕಾರ ಇರುತ್ತೆ, ಶಾಸ್ತ್ರೋಕ್ತವಾಗಿ ಮಾಡ್ತಾರಾ, ಏನು ಯಾವುದರ ಬಗ್ಗೆ ಕೂಡ ಸ್ಪಷ್ಟವಾಗಿ ಮಾಹಿತಿಯನ್ನು ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ. ಈಗ ಗೊತ್ತಾಗುತ್ತೆ. ಅಂದರೆ ಈಗ ಫಾರ್ಮಾಲಿಟೀಸನ್ನು ಏನು ಪೂರ್ಣಗೊಳಿಸ್ತಾ ಇದ್ದಾರೆ, ಇದಾದ ಕೂಡಲೇ ಅವರು ಅಂದರೆ ಮಗುವನ್ನು ಉಳ್ತಾರಾ ಅಥವಾ ಸುಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾರಾ, ಇವು ಗೊತ್ತಾಗುತ್ತೆ. ಶಾಸ್ತ್ರೋಕ್ತವಾಗಿ ಮಾಡ್ತಾರೆ, ಹೇಗಿರುತ್ತೆ, ಕುಟುಂಬಸ್ಥರು ಇಷ್ಟೇ ಜನನ ಅಥವಾ ಇನ್ನೂ ಏನಾದರೂ ಬರುವಂಥವ್ರು ಇದ್ದಾರಾ, ಇವೆಲ್ಲವೂ ಕೂಡ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಆದರೆ ಈಗ ಮೃತದೇಹದ ಸಹಿತ ಇಲ್ಲಿಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ, ಅಂದರೆ ತುಂಬ ಬೇಗನೆ ಅಂತ್ಯ ಸಂಸ್ಕಾರವನ್ನು ಮುಗಿಸೋದಕ್ಕೂ ಕೂಡ ಇವರು ಮುಂದಾಗಿದ್ದಾರೆ ಅಂತ. ಯಾಕಂದರೆ ಮಧ್ಯಾಹ್ನದ ನಂತರ ಅನ್ನುವಂಥ ಮಾಹಿತಿ ಕೂಡ ಇತ್ತು. ಹಲವರು ಬರುವ ಸಾಧ್ಯತೆ ಇದೆ, ನೋಡೋದಕ್ಕೆ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಈಗ ಕೂಡಲೇ ಮಗುವಿನ ಮೃತದೇಹವನ್ನು ಇಲ್ಲಿ ತಂದಿರುವಂಥ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಅಂತ್ಯ ಸಂಸ್ಕಾರವನ್ನು ಮುಗಿಸೋಣ ಅನ್ನೋ ಥರದ ಮನಸ್ಥಿತಿಗೂ ಕೂಡ ಈ ಕುಟುಂಬಸ್ಥರು ಬಂದಿರುವಂಥ ಹಿನ್ನೆಲೆಯಲ್ಲಿ ಇನ್ನೇನು ಫಾರ್ಮಾಲಿಟೀಸ್ ಮುಗಿತಾ ಇದೆ. ಇನ್ನು 1 ಗಂಟೆ 2 ಗಂಟೆಯ ಒಳಗಾಗಿ ಸಂಪೂರ್ಣ ಅಂತ್ಯಕ್ರಿಯೆ ಏನಿದೆ ಈ ಪ್ರಕ್ರಿಯೆ ಮುಗಿಯುತ್ತೆ. ಅರವಿಂದ್. ಓಕೆ ಮದೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸಾಮಾನ್ಯವಾಗಿ ಈ ಥರ ಚಿಕ್ಕ ಮಗು ಅಕಾಲಿಕ ಮೃತ್ಯು ಅಂತಂದಂಥ ಸಂದರ್ಭದಲ್ಲಿ ಬಹಳ ಶಾಸ್ತ್ರೋಕ್ತವಾಗಿ ಏನು ಮಾಡೋದಕ್ಕೆ ಹೋಗಲ್ಲ. ಎಷ್ಟು ಬೇಕೋ ಅಷ್ಟು ಅವರು ಮಣ್ಣು ಮಾಡ್ತೀವಿ ಅಂತಂದರೆ ಅದಕ್ಕೂ ಕೂಡ ಅಲ್ಲಿ ವ್ಯವಸ್ಥೆ ಇದೆ. ಸೊ ಹಾಗಾಗಿ ಆದಷ್ಟು ಬೇಗ ಅದನ್ನು ಮಾಡಿ ಮುಗಿಸಿ ಮುಂದಿನ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗಬೇಕಲ್ಲ. ಸೊ ಅದಕ್ಕೋಸ್ಕರ